ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್, ಬೋರ್ವೆಲ್ ಪಕ್ಕದಲ್ಲಿ ಮಣ್ಣು ಯಾವ ರೀತಿ ಕುಸ್ತೋಗಿದೆ ಅಂದ್ಬಿಟ್ಟು ನೋಡ್ಬೋದು. ಈ ರೀತಿ ಮಣ್ಣೇನಾರ ಕುಸ್ತೋದ್ರೆ ನೀವು ಮೋಟ್ರ್ ರನ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಣ್ಣೆಲ್ಲ ಹೋಗಿ ಮೋಟ್ರ್ ಮೇಲೆ ಕುಂತ್ಕೊಳ್ಳುತ್ತೆ. ಏನಾರ ಈ ರೀತಿ ಕುಸ್ತೋದಾಗ ಮೋಟ್ರನ್ನ ಮೇಲ್ಗಡೆ ಎತ್ತಿಸ್ಬಿಟ್ಟು ಪಂಪು ಮೋಟ್ರ್ ಮೇಲೆ ಏನಾರ ಮಣ್ಣು ಕುಂತಿದ್ರೆ ಕ್ಲೀನ್ ಮಾಡಿ ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡ್ಬೋದು ಈ ಮೋಟ್ರ್ ಪಂಪು ಏನಾಗಿದೆ ಅಂದ್ಬಿಟ್ಟು. ನೋಡಿ, ಮಣ್ಣು ಕುಸ್ತೋಗುತ್ತೆ ಅಂದ್ಬಿಟ್ಟು ನಾವು ಒಂದು ಮರ ಮಡಗಿದ್ದೀನಿ. ಎಷ್ಟು ದೊಡ್ಡ ಮರ ಮಡಗಿದ್ದೀವಿ ಅಂದ್ಬಿಟ್ಟು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಮೋಟ್ರ್ ಪಂಪು ಇವರು ರನ್ ಮಾಡಿಬಿಟ್ಟಿದ್ದಾರೆ, ಏನೂ ಆಗಲ್ಲ ಅಂದ್ಬಿಟ್ಟು. ನೋಡ್ಬೋದು ಇಲ್ಲಿ ಫುಲ್ಲು ಮಣ್ಣು ಕಲ್ಲೆಲ್ಲ ಎಳೆದ್ಬಿಟ್ಟು ಯಾವ ರೀತಿ ಪಂಪ್ ಒಳಗಡೆ ಏನೂ ಇರಲ್ಲ ಸರ್, ಫುಲ್ಲು ಉಜ್ಜೋಗಿರುತ್ತೆ. ಏನು ಮಾಡಬೇಕಪ್ಪ ಅಂದರೆ, ನಾವು ಹೊಸ ಪಂಪು ಸಿಕ್ಕುತ್ತೆ ಸ್ಪೇರು, ತಗೊಬಂದು ಎಷ್ಟು ಸ್ಟೇಜ್ ಐತೆ ಅಷ್ಟು ಸ್ಟೇಜನ್ನು ತಗೊಬಂದು ಹಾಕ್ಕೊಳ್ಳಿ. ಮತ್ತು ಈ ರೀತಿ ಪಂಪು ಫುಲ್ ಉಜ್ಜೋಗಿದ್ರೆ ಪಂಪ್ ಒಂದೇ ರಿಪೇರಿಗೆ ಬಂದಿರಲ್ಲ, ಮೋಟ್ರು ಬುಸ್ಸು ಹೊಂಟೋಗಿರುತ್ತೆ. ಮೋಟ್ರು ಬುಸ್ಸು ಒಂದ್ಸತಿ ಚೆಕ್ ಮಾಡಿಕೊಂಡು, ಮೋಟ್ರು ಬುಸ್ಸು ಏನಾರ ಹೋಗಿಲ್ಲ ಅಂದರೆ ಪರವಾಗಿಲ್ಲ, ಮೋಟ್ರು ಬುಸ್ ಹೋಗಿತ್ತು ಅಂದರೆ ಹಾಕ್ಸ್ಬಿಟ್ಟು ಬಿಡಿ, ಇಲ್ಲಾಂದರೆ ಮೋಟ್ರು ವೈಂಡಿಂಗ್ ಹೋಗೋ ಚಾನ್ಸ್ ಇರುತ್ತೆ.